ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರಲ್ಲಿ ಬಲ ಪ್ರದರ್ಶನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಸಿಎಂ ಬದಲಾಗ್ತಾರೆ, ಬದಲಾಗಲ್ಲ 5 ವರ್ಷ ನಾನೇ ಅನ್ನೋ ಚರ್ಚೆಗಳ ನಡುವೆ ಮುಖ್ಯಮಂತ್ರಿ ಆಗ್ತಾರೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಎಳಿಯಲ್ಲ 5 ವರ್ಷ ಅನ್ನೋ ಚರ್ಚೆಯ ನಡುವೆ ಮೈಸೂರಲ್ಲಿ 1 ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸಿ ಸಿದ್ದರಾಮಯ್ಯ ಅವರು ಸಾಧನಾ ಸಮಾವೇಶವನ್ನ ಮಾಡ್ತಾ ಇದ್ದಾರೆ ಮಹಾರಾಜ ಕಾಲೇಜು ಮೈದಾನದಲ್ಲಿ. ಕಾಂಗ್ರೆಸ್ಸಿಗರಿಂದಲೇ ಪದೇ ಪದೇ ಸಿಎಂ ಬದಲಾವಣೆ ಮಾತು ಕೇಳ್ತಾ ಇದೆ. ಈ ನಡುವೆ ತಮ್ಮ ತವರು ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಯವರ ಈ ಸಾಧನಾ ಸಮಾವೇಶ ಬಹಳ ಚರ್ಚೆ ಕಾರಣ ಆಗಿದೆ. ಟಿ ನರಸೀಪುರದ ಶಾಸಕ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಸಮಾವೇಶದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ಇನ್ನು ಸಮಾವೇಶಕ್ಕೆ ಜನರನ್ನು ಕರೆದುಕೊಂಡು ಬರಲು ಶಾಸಕರಿಗೆ ಟಾಸ್ಕ್ ಅನ್ನು ಕೊಡಲಾಗಿದೆ. ಇದು ಸಿದ್ದರಾಮಯ್ಯ ಅವರ ಅಳಿವು ಉಳಿವಿನ ಸಮಾವೇಶ ಅನ್ನೋದು ಬಿಜೆಪಿಯವರ ವ್ಯಂಗ್ಯ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಕೆಲವರು ಬಿಜೆಪಿಯವರಿಗೆ ಒಂದ್ ಸ್ವಲ್ಪ ನೋಡ್ಕೋಬೇಕು ತಮ್ಮ ಮನೆ ಬಾಗ್ಲು ಎಷ್ಟಾಗವೆ ಅಂತ. ಕಾಂಗ್ರೆಸ್ ಬೇರೆ ಕೈ ಹಾಕಕ್ ಬಂದವ್ರೆ. ಅವ್ರ ತಟ್ಟೆಲ್ಲ ಏನೇನೋ ಬಿದ್ದೈತೆ ಬಿಜೆಪಿಲಿ. ಅದು ಹೆಂಗಾರ ಇರಲಿ, ಅವ್ರು ಅಳಿವೋ ಅಟ್ಲೀಸ್ಟ್ 7 ವರ್ಷ ಮುಖ್ಯಮಂತ್ರಿ ಆದ್ರು ಸಿದ್ದರಾಮಯ್ಯನವರು. ಇವ್ರ ಪಾರ್ಟಿಲಿ ಸಿಕ್ಕಿದ 7 ವರ್ಷದಲ್ಲಿ 7 ಸರ್ ಮುಖ್ಯಮಂತ್ರಿ ಚೇಂಜ್ ಮಾಡ್ಬಿಟ್ಟವ್ರು ಇವರು. ಯಡಿಯೂರಪ್ಪನವ್ರು ಬಂದರು, ಶೆಟ್ಟರು ಬಂದರು, ಬೊಮ್ಮಾಯಿ ಬಂದರು, ನಂತರ ಮತ್ತೆ ಯಡಿಯೂರಪ್ಪ, ಬೊಮ್ಮಾಯಿ, ಸದಾನಂದ ಗೌಡ, ಹಿಂಗೆಲ್ಲ ಆಗೋಗೈತೆ ಇವ್ರದ್ದು ಕತೆ. ಮುಖ್ಯಮಂತ್ರಿ ಬದಲಾವಣೆಯಲ್ಲಿ ಎತ್ತಿದ ಕೈ ಇವರು. ಅಟ್ 7.5 ವರ್ಷ ಸಿದ್ದರಾಮಯ್ಯ ಒಬ್ಬರೇ ಮುಖ್ಯಮಂತ್ರಿ ಆಗವ್ರೆ. ಅವ್ರದ್ದು ಗ್ರೇಟು. ನೋಡಿ ಕಲಿಬೇಕು ಬಿ ಜೆ ಪಿಯವರು. ಇವ್ರು ನೋಡಕ್ಕೆ ಬಂದವ್ರೆ. ಅದು ಬಿಡಿ. ಈ ಸಮಾವೇಶ ಬಲ ಪ್ರದರ್ಶನದ ಸಮಾವೇಶ ಅಂತ ಹಾಕೋ ಹೆಡ್ಲೈನ್ಗಳಿಗೆ ಸುದ್ದಿಗೆ ಆಸ್ಪದ ಇಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯನವ್ರ ಬಲ ಪ್ರದರ್ಶನ ಆಗಿದ್ದು ದಾವಣಗೆರೆಯಲ್ಲಿ. ನಿಜವಾದ ಟಗರು ತಾಕತ್ ಗೊತ್ತಾಗಿದ್ದು ದಾವಣಗೆರೆಯಲ್ಲಿ. ಸಿದ್ದರಾಮಯ್ಯನವರ ಪ್ರದರ್ಶನ ಆಗಿದ್ದು ಅವತ್ತಲ್ಲಿ. ಮೈಸೂರು 1 ಲಕ್ಷ ಜನ ಸೇರ್ಸೋದು ಯಾವುದದು? ಕಡಿಮೆ. ಆದ್ರೆ ಇದನ್ನ ಬಲ ಸಮಾವೇಶ ಅಷ್ಟೇ. ಬಲ ಪ್ರದರ್ಶನದ ಸಮಾವೇಶ, ಸಾಧನಾ ಸಮಾವೇಶ ಹೌದು, ಬಲ ಪ್ರದರ್ಶನದ ಸಮಾವೇಶ ಅಲ್ಲ. ಏನಿಲ್ಲೇನು 10 ಲಕ್ಷ ಜನ ಸೇರಿಸ್ಬಿಟ್ರೇನು ಕಂಟಿನ್ಯೂ ಮಾಡ್ಬಿಡ್ತಾರೆ, ಇಲ್ಲ ಮಾಡಿಲ್ಲ ಅಂದರೆ ಕಂಟಿನ್ಯೂ ಮಾಡಲ್ಲ ಅಂತ ಅನ್ನೋದೇನು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ನೋಡ್ಬೇಕೇನು ಅಂತ. ಅಲ್ಲಿ ಹೋದಾಗ ಡಿ ಕೆ ಶಿವಕುಮಾರ್ ಅಟೆಂಡ್ ಆಗ್ತಾರ, ಮತ್ತೆ ಹುಲಿಯ 5 ವರ್ಷ CM ಆಗಿ ಸಿದ್ದು 5 ವರ್ಷ ಅಂತ ಅವ್ರಿಗೂ ಫ್ಯಾನ್ಸ್ ಇರ್ತಾರಲ್ಲ ಸಿದ್ದರಾಮಯ್ಯವ್ರಿಗೆ. ಕೂಗಿದ್ರೆ ಇವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರಲ್ಲ ನೋಡ್ಬೇಕಲ್ಲಿ. ಯಾಕೆಂತಂದ್ರೆ ಒಂಥರ ಅಹಿಂದ ನಾಯಕ ಸಿದ್ದರಾಮಯ್ಯನವರು. ಹಾಗಾಗಿ ಮಹದೇವಪ್ಪನವರು ಉಸ್ತುವಾರಿ ತಗೊಂಡು ಒಂದು ಸ್ವಲ್ಪ ಜನ ಜಾಸ್ತಿ ಸೇರಿಸ್ತಾರೆ. ಇಲ್ಲ ಡಿ ಕೆ ಕಡೆಯವ್ರು ಬಂದು ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂದ್ಬಿಟ್ರೆ ಕಷ್ಟ ಆಗ್ಬೋದು. ಅಂದರೆ ಲೈಕ್ ಅವ್ರವ್ರ ನಡುವೆ ಸಹಜವಾದಂಥ ಪ್ರಕ್ರಿಯೆ, ಫೈಟ್ ಇರಬೇಕು ಪಾಲಿಟಿಕ್ಸಲ್ಲಿ, ಆರೋಗ್ಯಕರ ಫೈಟು ಇರುತ್ತವಲ್ಲ. ಬಟ್ ಶಾಸಕರಿಗೆ 50 ಕೋಟಿ ಕೊಟ್ಟು ಸಮಾಧಾನ ಮಾಡಿದ್ಮೇಲೆ ನಡೀತಾ ಇರ್ತಕ್ಕಂಥ ಮೊದಲ ಸಮಾವೇಶ. ಕೆನೆ ಜೊತೆ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡಲೇಬೇಕಲ್ಲ ಆಡಿಯನ್ಸ್ ಜೊತೆ. ನಿಮ್ಗೇನನ್ಸುತ್ತೆ? ಈ ಸಾಧನಾ ಸಮಾವೇಶ ನಂತರ ನವೆಂಬರ್ ವೇಳೆಗೆ ಅಥವಾ ಜನವರಿ ವೇಳೆಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ? ಡಿ ಕೆ ಶಿವಕುಮಾರ್ ನಿರೀಕ್ಷೆಯಂತೆ, ಅವರ ನಿರೀಕ್ಷೆಯಂತೆ, ನಮ್ದಲ್ಲ, ಅವ್ರ ನಿರೀಕ್ಷೆಯಂತೆ ಅವ್ರು ಮುಖ್ಯಮಂತ್ರಿ ಆಗ್ತಾರಾ? ಏನು ಕತೆ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗ್ಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.